ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ದೊಡ್ಡತೇಕಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಅವಧಿಗೆ ಸಾಮಾನ್ಯ ಅಭ್ಯರ್ಥಿ ಅಧ್ಯಕ್ಷರಾಗಿ ಟಿಎನ್ ರಮೇಶ್ ಮತ್ತು ಉಪಾಧ್ಯಕ್ಷರಾಗಿ ಟಿಎಂ ವೆಂಕಟೇಶಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಂ ಕೃಷ್ಣಮೂರ್ತಿ ತಿಳಿಸಿದರು. 3 ಅಭ್ಯರ್ಥಿಗಳು ಸಾಮಾನ್ಯ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ನಿಗದಿತ ಸಮಯದಲ್ಲಿ ವೆಂಕಟೇಶಪ್ಪ ಟಿಎಂ ಅವರು ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ. ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು 7 ಮತಗಳನ್ನು ಪಡೆದು ಟಿಎನ್ ರಮೇಶ್ ಅವರು ಜಯಶೀಲರಾಗಿರುತ್ತಾರೆ. ಪ್ರತಿಸ್ಪರ್ಧಿ ಸುಬ್ರಾಯಪ್ಪ 6 ಮತಗಳನ್ನು ಪಡೆದು ಪರಾಭವಗೊಂಡರು. ದೊಡ್ಡತೇಕಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಒಟ್ಟು 13 ಸದಸ್ಯರನ್ನು ಒಳಗೊಂಡು ಅಧ್ಯಕ್ಷ ಸ್ಥಾನಕ್ಕೆ ಮತದಾನ ನಡೆದಾಗ ತಲಾ 6 ಮತಗಳನ್ನು ಪಡೆದು 1 ಮತ ಚಲಾವಣೆಯಾಗಿರುವುದಿಲ್ಲ. ರಾಜ್ಯ ಸರ್ಕಾರದ ಆದೇಶದಂತೆ ನಾಮನಿರ್ದೇಶಕರಿಗೆ ಮತದಾನದ ಹಕ್ಕು ನೀಡಿರುವ ಹಿನ್ನೆಲೆಯಲ್ಲಿ ಆಗ ರಾಜೀವ್ ಗೌಡ ಅವರ ಸಲಹೆಯಂತೆ ಟಿಆರ್ ಮುನಿರೆಡ್ಡಿ ಅವರು ನಾಮನಿರ್ದೇಶನ ಮತದಿಂದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬೆಂಬಲಿತ ಅಭ್ಯರ್ಥಿ ಟಿಎನ್ ರಮೇಶ್ ಜಯಶೀಲರಾಗಿರುತ್ತಾರೆ. ದೊಡ್ಡತೇಕಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಮುಂದಿನ ಹಂತದ ಚುನಾವಣೆಗಾಗಿ ನನ್ನನ್ನು ಉಪನಿಬಂಧಕರು ಸಹಾಯಕ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ನನ್ನ ಹೆಸರು ಎಂ ಕೃಷ್ಣಮೂರ್ತಿ, ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈಗ ಈ ಒಂದು ಸಹಕಾರ ಸಂಘದ ಚುನಾವಣೆ ನಡೆಸಿದ್ದೀವಿ. 7/9/2024 ನಾಮಪತ್ರಗಳ ಪರಿಶೀಲನೆ ಮತ್ತು ನಾಮಪತ್ರಗಳ ವಾಪಸ್ ಪಡೆದ ನಂತರ ಅವಿರೋಧವಾಗಿ 13 ಜನ ಆಯ್ಕೆಯಾಗಿರ್ತಾರೆ. ಇವತ್ತು 17/2/2024 ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯನ್ನು ಕಾನೂನುಬದ್ಧವಾಗಿ ನಡೆಸಿರ್ತೀವಿ. ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ 7 ಮತಗಳನ್ನು ಪಡೆದು ಟಿಎನ್ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಟಿಎಂ ವೆಂಕಟೇಶಪ್ಪ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಟಿಎನ್ ರಮೇಶ್ ಅವರಿಗೆ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಸುಬ್ರಾಯಪ್ಪನವರು 6 ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದ್ದಾರೆ ಅಂತೇಳಿ ಚುನಾವಣಾಧಿಕಾರಿಯಾದ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ಸಹಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ನಮ್ಮ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣೆ ನಡೀತು. ಅದರಲ್ಲಿ ನಮ್ಮವರೇ ಆಯ್ಕೆಯಾಗಿದ್ದಾರೆ. ತುಂಬ ಸಂತೋಷದ ವಿಚಾರ. ಇವತ್ತು ಅಲ್ಲೇನಾಗಿತ್ತು, ಬಲ 6 ಈಕ್ವಲ್ ಆಗಿತ್ತು. ಒಂದು ನಮ್ಮ ಸರ್ಕಾರ ಇವತ್ತಿರೋದ್ರಿಂದ ಗೌರ್ಮೆಂಟ್ ನಾಮಿನಿಗಳು ಪ್ರತಿಯೊಂದು ಡೈರಿಗಳಿಗೂ ನಾನು ಎಲ್ಲಿ ಕಳೆದ ಬಾರಿ ಒಂದು ಮೀಟಿಂಗ್ ಕೂಡ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಮೀಟಿಂಗ್ ಮಾಡಿದ್ವಿ. ಈಗ ಸರ್ಕಾರ ಇರೋದ್ರಿಂದ ಪ್ರತಿಯೊಂದು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾವು ಒಂದು ನಾಮಿನಿಗಳನ್ನ ಒಬ್ಬ ನಿರ್ದೇಶಕರನ್ನ ಆಯ್ಕೆ ಮಾಡ್ಬೋದು ಅಂತ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ದೊಡ್ಡತೇಕಹಳ್ಳಿಗೆ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಒಂದು ನಾಮಿನಿ ಕೂಡ ನಾವು ಅಲ್ಲೇ ಆಯ್ಕೆ ಮಾಡಿಕೊಟ್ಟಿದ್ವಿ. ಸರ್ಕಾರದಿಂದ ನಾಮನಿರ್ದೇಶಿತ ಒಂದು ಡೈರೆಕ್ಟರ್ನ ಆಯ್ಕೆ ಮಾಡಿಕೊಟ್ಟಿದ್ವಿ. ಇವತ್ತು ಅವರು ವೋಟ್ ಮಾಡಿ ಇವತ್ತು ಸುಮಾರು 7 ಅಂದರೆ 6 ಈಕ್ವಲ್ ಇತ್ತು. ನಮ್ಮದೊಂದು ಅದು ಬಂದಿದ್ದರಿಂದ ಇವತ್ತು ಅನುಕೂಲ ಆಗಿ ಡೈರಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ತಾಲೂಕಿನಾದ್ಯಂತ ನಾವು ಎಲ್ಲೆಲ್ಲಿ ನಾಮಿನಿಗಳು ಕೊಟ್ಟಿದ್ದೀವಿ ಎಲ್ಲ ಉಪಯೋಗ ಆಗ್ತಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲ ಅಲ್ಲಿ ಏನಿದೆ ಶಿಸ್ತುಬದ್ಧವಾಗಿ ಎಲ್ಲ ನಮ್ಮ ರೈತರನ್ನ ಹೊಂದಾಣಿಕೆ ಅಲ್ಲಿ ಏನಿದೆ ಅವರ ಊರುಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.